ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಅನುಷಾ ಭಂಡಾರ್ಕರ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ನಲ್ಲಿ ಮಧುಮೇಹ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಿರಿಧಾನ್ಯಗಳಲ್ಲಿ ಈ ಲವಣಗಳು ಅಂದ್ರೆ ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ ಇಂತಹ ಹಲವಾರು ಲವಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ನಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಲಿಕ್ಕಾಗ್ಲಿ, ಕೀಲು ಮೂಳೆಗಳನ್ನು ಸವಿಯೋದ್ರಿಂದ ತಡೆಗಟ್ಟಲಿಕ್ಕಾಗ್ಲಿ ಬಹಳ ಸಹಕಾರಿಯಾಗಿರ್ತದೆ. ಹಾಗೆ ನಮ್ಮ ದೇಹದಲ್ಲಿನ ರೋಗ ಪ್ರತಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಇದನ್ನು ಕೂಡ ಬಹಳ ಬಲಪಡಿಸ್ತದೆ. ಅಷ್ಟೇ ಅಲ್ಲದೆ ನಮ್ಮ ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ನಾವು ಈಗಾಗಲೇ ಹೇಳಿದಂತಹ ಡಯಾಬಿಟಿಸ್ ಆಗ್ಲಿ, BP ಅಂತ ಏನ್ ಹೇಳ್ತೀವಿ, ಅತಿ ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಬೊಜ್ಜು, ಇವುಗಳನ್ನು ಕೂಡ ತಡೆಗಟ್ಟಲು, ಅದೇ ರೀತಿ ನಿರ್ವಹಣೆ ಮಾಡ್ಲಿಕ್ಕೆ ಅಂದ್ರೆ ಮ್ಯಾನೇಜ್ ಮಾಡ್ಲಿಕ್ಕೆ ಕೂಡ ಬಹಳ ಹೆಲ್ಪ್ ಆಗ್ತದೆ. ದೀರ್ಘಕಾಲದ ಅನಾರೋಗ್ಯದಿಂದ ಕೂಡ ಒಂದು ಮುಕ್ತಿ ಪಡೆಯಲು ಕೂಡ ಈ ಸಿರಿಧಾನ್ಯಗಳು ಇದರ ಬಳಕೆ ಕೂಡ ಬಹಳ ಸಹಾಯ ಮಾಡ್ತದೆ. ಹಾಗಾಗಿ ನಮ್ದು ದೇಹದ ತೂಕ ಕೂಡ ಇಳಿಸ್ಲಿಕ್ಕೆ ಕೂಡ ಈ ಸಿರಿಧಾನ್ಯಗಳು ಸಹಾಯ ಮಾಡ್ತವೆ. ಈ ಸಿರಿಧಾನ್ಯಗಳನ್ನು ನಾವು ಹೆಚ್ಚಿಗೆ ಬಳಸಿ, ಹೆಚ್ಚಿಗೆ ಇದನ್ನ ಬೆಳೆಸಿ, ಹಾಗೆ ನಾವೆಲ್ಲ ಇದನ್ನ ಉಳಿಸೋಣ ಅನ್ನೋ ಒಂದು ಪ್ರಯತ್ನ ಮಾಡೋಣ. ಧನ್ಯವಾದ.